ಇನ್ ಮುಂದೆ ಇದೇ ನಿನ್ ಜಾಗ, ಅರ್ಥ ಆಯ್ತಾ? ಇದೇನಣ್ಣ ಒಳ್ಳೆ ಉಳ್ಸೇವೆ ಮಾಡೋರಂಗ್ ಬಂದ್ ಬಿದ್ಬಿಟ್ರಿ. ಹೋಗಿ ಹೋಗಿ ಅವನ ಅಜ್ಜಿ ಅವನ್ ಕೈಲ ಒದೆ ತಿನ್ನೋದ್ ನೀವು. ಯಾರವನು ಕಣ್ಬಿಟ್ ನೋಡಿ. ನಿಮ್ಗೆ, ಈ ಮನೆಗೆ, ಈ ಕುಟುಂಬಕ್ಕೆ, ಯಾಕೆ ಇಡೀ ಊರ್ಗೆ ವೈರಿ ಅವನು. ನಮ್ಮ ಎದುರಳೆ ಆಂಜಿನಪ್ಪ ತಾನೆ. ಬಿಡ್ಲಾ ಮಗ ಬಿಡ್ಲಾ. ಇನ್ನು 8 ಜನರನ್ನ ಹಿಂಗೆ ಸಮಾಧಿ ಮಾಡ್ಬೇಕು ಅಂತ ಇದೀಯಾ? ಗುಂಡ್ಗೆ ಗಟ್ಟಿ ಇದ್ರೆ ಒಡೆಯೋ ಗಂಡಸ್ತನ ಇದ್ರೆ ನೇರವಾಗಿ ಅವನ್ನ ಎತ್ತಿ ತೆಗಿತೀನಿ. ತೆಗಿ, ಒಡಿ, ಚುಚ್ಚು, ಕತ್ತರ್ಸಾಕು ನನ್ ಮಗನ್ನ. ಊರ್ ಬಾಗಿಲ ನೇತಾಕೋ ಅವನ್ನ. ಹಬ್ಬ ಮಾಡುವ. ಆಂಜನಪ್ಪ, ಬಾ ಮೈದಾನ ಮರ್ಯಾದೆ ಇಲ್ದೆ ಜುಜ್ಬಿ ಒಂದು ಮಂಡಲ್ ಪಂಚಾಯತಿ ಚೇರ್ಮನ್ ಗಿರಿಗೋಸ್ಕರ ನನ್ನ ಎದುರು ತೊಡೆ ತಟ್ಟಿ 10 ಹಳ್ಳಿ ಜನರ ಮುಂದೆ ನಾನು ಕೈಕಾಲು ನಡ್ಗಂಗ್ ಮಾಡ್ಬಿಟ್ಟಿಯಲ್ಲ. ಲೇ ಮಗ, ಇದ್ರಾಗೆ ದಮ್ ಐತೆ, ತಾಕತ್ತೈತೆ. ಇದನ್ನ ಬೆಳೆಸಿದ್ದು ಈ ದೇಹದಾಗೆ ದ್ವೇಷ ಉಕ್ಕರಿತೈತೆ. ನಾಳೆ ನಾಳದ್ದು ನಾವು ಊರ್ನಾಗ ಇರಕ್ಕಿಲ್ಲ. ನೀನು ಉಮ್ಮತನ ತಡೆಯಕ್ಕೆ ಯಾವ ಗಂಡ್ಸು ಇರಕ್ಕಿಲ್ಲ. ಓಡಿ ಒಂದ ಅವನ್ ನೋಡಿ, ಇಲ್ಲ ಅಂದ್ರೆ ಅವನ ಪ್ರಾಣಕ್ ಪ್ರಾಣ ಆಗಿರುವ ಆ ನನ್ನ ಸೊಸೆ ಅಂದ್ರೆ ಅವನ ಮಗಳು, ಅವಳನ್ನ ನೋಡ್ಕೊಂಬ. ತರ್ತೀನಪ್ಪಯ್ಯ. ಅವನೇನು ಅಪ್ಪ ಮಗಳನ್ನ ಇಬ್ರು ಎತ್ತಾಕೊಂಬರ್ತೀನಿ. ಶಬಾಸ್ ನನ್ ಮಗನೇ. ಏಯ್, ಹಬ್ಬದ ಊಟ ರೆಡಿ ಮಾಡ್ರಲ್ಲ. ಸೆಲ್ ನಂಬರ್ ಕೊಡ್ತೀರಾ? ಏನು? ಫೋನ್ ನಂಬರ್. ನಮ್ಮ ಮಮ್ಮಿ ಯಾರು ಅಂತ ಗೊತ್ತಾ ನಿಂಗೆ? ನಮ್ಮ ಡ್ಯಾಡಿ ಗೊತ್ತು. ಯಾಕೆ ಬೇಕಾ? ಬೇಕಾಗಿರುತ್ತೆ ಕೇಳ್ತಾರೆ, ಕೊಡ್ರಿ. ಅವಾಗ್ಲಿ ನೋಡ್ತಾ ಇದೀನಿ. ಏನಯ್ಯ ನಿನ್ ಪ್ರಾಬ್ಲಮ್? ಎಂತ ಇಂಟ್ರೆಸ್ಟಿಂಗ್ ಮ್ಯಾಚ್ ನಡೀತಾ ಇದೆ. 36 ಟೈ ಆಗಿದೆ. ಅಲ್ಲಿದ್ದಾಳೆ ನೋಡು, ಅವಳೇ ಟಾಪ್ ಸ್ಕೋರರ್, ನನ್ ಗರ್ಲ್ ಫ್ರೆಂಡ್. 23 ಬಾಸ್ಕೆಟ್ಸ್ ಹಾಕಿಯಾಳೆ. ಇಂಥ ಸಿಚುವೇಶನ್ ನಲ್ಲಿ ಎಲ್ಲಾರು ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮಿಬ್ರದ್ದು ಏನಿಲ್ಲ ಡವ್? ನಿನಗೆ ಬುದ್ಧಿ ಇಲ್ಲನೆ? ಇಬ್ರು ಮ್ಯಾಚ್ ನೋಡಿ. ಕಮಾನ್, ಸ್ವಾತಿ 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 It's just another fact of life for me, really. It's the drop of the beat, one that you wanna listen to. Drop of a hat, the drop of a rap, the drop of a beat. You might have listened to it all with rap. ಬಾಯ್. ಏ ಸ್ವಾತಿ, ಮ್ಯಾಚ್ ಮುಗಿದ್ಮೇಲೆ ಅವ್ರ ಮುಖ ನೋಡ್ಬೇಕಿತ್ತು. ಏ ಶ್ರುತಿ, ಈ ಮ್ಯಾಚ್ ನ ನಾವ್ ಗೆದ್ರೆ ನೀನ್ ಎಲ್ರಿಗೂ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದೆ ತಾನೆ? ಹಾ, ನಾನ್ ಯಾವಾಗ್ಲೇ ಹೇಳಿದ್ದೆ? ಕ್ಯಾಂಟೀನ್ ಅರ್ಥ ಮಾಡ್ಕೊ. ಅರ್ಥ ಆಯ್ತು. ನಡಿ ಹೋಗೋಣ. ಏ ಫ್ರೆಂಡ್ಸ್, ಎಲ್ರು ಕ್ಯಾಂಟೀನ್ಗೆ ಬನ್ನಿ. ಸತ್ಯಮ್ಮ, ಟೈಮ್ ಆಯ್ತು, ಹೊರಡೋಣವಾ? ಬೈರಣ್ಣ, ಕಪ್ ಗೆದ್ದಿದೀವಿ, ಫ್ರೆಂಡು ಟ್ರೀಟ್ ಕೊಡಿಸ್ತಾ ಇದ್ದಾಳೆ, ಅರ್ಥ ಮಾಡ್ಕೊ ಪ್ಲೀಸ್. ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರವ. ಐನ್ ಮತ್ ನಾವ್ಯಾರು ಮೀರಂಗಿಲ್ಲವ, ಉಗಿತಾರವ, ನಡಿಯವ.
ನಮ್ಮ ಪ್ರಾಬ್ಲಮ್. ಅಣ್ಣ ನಮಸ್ಕಾರ. ಡೌ ಮಾಡ್ತಾವನೆ ಏನಣ್ಣ? ಮ್ಯಾಚ್ ಬಾಕ್ಸ್ ಬೇಕಿತ್ತಣ್ಣ. ನನ್ ತವ ಮ್ಯಾಚ್ ಬಾಕ್ಸ್ ಇಲ್ಲ, ಇದೈತೆ ಬೇಕಣ್ಣ. ಈ ಯಮದೂತ್ರನ್ನ ಅವಳ ಜೊತೆಗೆ ಇಟ್ಬಿಟ್ಟು ನನ್ನ ಪ್ರಾಣ ಯಾಕಪ್ಪ ತೆಗಿತಾ ಇದೀಯಾ? ಇದಕ್ಕೇನ್ ಮುಕ್ತಿನೇ ಇಲ್ವಾ? ಎಷ್ಟು ಧೈರ್ಯ ಇದ್ರೆ ನೀನು ಮನೆ ಒಳಗಡೆ ನುಗ್ತಾ? ಮರ್ಯಾದೆಯಾಗಿ ಇಲ್ಲಿಂದ ಹಲೋ ಅಣಿಯ, ಗಾಡಿ ತಿರುಗಿಸ್ರೋ. ಅಣ್ಣಯ್ಯ, ಎಲ್ಲ ಅವನು ಆ ಗಜೇಂದ್ರ 10-20 ಜನ ರೋಡಿನ ಕರ್ಕೊಂಡ್ಬಂದು ನಮ್ ಸ್ವಾತಿನ ಹೇಳ್ಕೊಂಡು, ನಮ್ಮವ್ರು ಎಷ್ಟು ಜನ ಅವರು ಅಷ್ಟು ಜನರು ಲಾರಿಲಿ ಹತ್ತೋದಿ ಕೇಳ್ರು. ಊರೂರೇ ಹತ್ತಕೊಂಡು ಉರಿಬೇಕು. ಗಂಡ್ಸು ಹೆಂಗ್ಸು ಅಂದಲೇ ಪಚ್ಚಿ ಬಿಸಾಕರು. ರೀ, ಅಲ್ಲಿಗೆ ಅವ್ರಿಗೂ ನಿಮ್ಗೂ ಏನ್ರಿ ವ್ಯತ್ಯಾಸ ಉಳಿಯುತ್ತೆ? ನೀವು ಹೋಗಿ ಅವ್ರನ್ನ ಕೊಚ್ಚಾಕ್ತೀರಾ, ಒಂದಿನ ಅವ್ರು ಬಂದು ನಮ್ಮನ್ನೆಲ್ಲ ಕೊಚ್ಚಾಕ್ತಾರೆ. ಅವ್ರೇನಾದ್ರೂ ನಮ್ ಸ್ವಾತಿನಿ ಎತ್ಕೊಂಡು ಹೋಗಿದ್ದಿದ್ರೆ ಅವ್ರ ಬದುಕು ಎಷ್ಟು ದಿನ ಅಂತ ಈ ನರಕದ ಬದುಕು ನಮ್ಗೆ. ಯಾವ ಗಳಿಗೆಯಲ್ಲಿ ಆ ಹೆಣ್ಮಗಳನ್ನ ನಮ್ಮ ಮನೆ ಕರ್ಕೊಂಡ್ ಬಂದ್ರು. ಇವತ್ತು ನಮ್ಮ ಮನೆ ಮಗಳ ಮಾನ ಉಳಿತು. ಹೌದು ಡ್ಯಾಡಿ, ಶಕ್ತಿ ಇವತ್ತು ಈ ಮನೇಲಿ ಇಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅಯ್ಯೋ ಅಬ್ಬ ಅಬ್ಬ. ನನ್ನ ಮಕ್ಕಳ ನನ್ನ ಮನೆನ ಕಾರ್ಪೊರೇಷನ್ ಆಸ್ಪತ್ರೆ ಮಾಡ್ಬಿಟ್ರಲ್ಲ. ನನ್ನ ಮಗ ಎಲ್ಲಿ? ಕಳ್ಳಿದ್ದೆ ಮಾಡ್ಬೇಡ, ಹೇಳೋ ಬಡತದೆ.
ಮಾಂಸ ತಿಂದು ತಿಂದು ಹುಲಿ ಮರಿ ತರ ಇದ್ರು ಹೋಗಿ ಹೋಗಿ ಮೈಕೆ ನಾಟಿ ಮಾಡ್ಸ್ಕೊಂಡ ಬರೋದು ಹಾ ಯಾವಳ್ಳ ಹೊಡೆದಿದ್ದು ಹಾ ಬಡ್ಡಾಯ್ತವ ಯಾವಳ್ಳ ಹೊಡೆದಿದ್ದು ಲೇ ಬಚ್ಚಪ್ಪ ಏ ಬಾವಾ ಅನ್ಯಾಗ ಬಂದು ಹಂಚಕ್ಕಿರೋದ್ರಲ್ಲಿ ಸಿಕ್ಬಿದ್ದೇನೋ ಏ ಮಗ ಅವನ್ ಯಾವನೋ ಸಿಕ್ಬಿದ್ದನು ಮಹಾಭಾರತದಲ್ಲಿ ಅಭಿಮನ್ಯು. ಅಭಿಮನ್ಯು ಏ ಕತ್ತರಿಸಿ ಸಾಕ್ರು ಅವನ್ನ ಇವಳೇನ ಅವಳು ಹೇ ಬಚ್ಚಪ್ಪ ಬಚ್ಚ ನೀನ್ ಯಾವುದೇ ಚಕ್ರವನ್ನ ಹುಟ್ಟಾಕಿದ್ರು ಅದನ್ನ ಬೇತ್ಸಿ ನನ್ನ ಸಂಸಾರನ ಕಾಪಾಡಕ್ ಬಂದಿರೋ ಇವಳು ನನ್ನ ಪಾಲಿನ ಅರ್ಜುನ. ಅಷ್ಟೇ ಯಾಕೆ ನನ್ನ ಬದುಕನ್ನೇ ಕಾಯೋ ಬ್ರಹ್ಮ. ಲೇ ಬಚ್ಚ ನಿನ್ನ ನೀನು ಗಂಡ್ಸು ಅಂತ ತಿಳ್ಕೊಂಡು ನಡುಕ್ಕೆ ಹೊಡೆದಾರ ಕಟ್ಕೊಂಡಿದ್ರೆ ಬಾರೋ ಬಾರೋಲೇ ಬಂದು ಈ ಅಂಜನಪ್ಪನ ಮೈ ಮೇಲಿರೋ ಒಂದೇ ಒಂದು ಕೂದಲು ಕೀಳ್ರು ನೋಡೋಣ. ಇವತ್ತಿಂದ ಈ ಕ್ಷಣದಿಂದ 24 ಗಂಟೆನು ನೀನು ಯಾವ ಟೈಮ್ಗೆ ಮನೆಗೆ ನುಗ್ತೀಯ ನುಗ್ಗೋ ನನ್ನ ಮಗನೇ ಬಾಗಲು ತೆಗೆದೇ ಇರ್ತೀನಿ.